ಪಂಚಾಯತ್ ಅಧ್ಯಕ್ಷರು. ನಾವು ಈಗ ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿದ್ದೇನೆ. ಆಗ ಈ ಪ್ರದೇಶದ ಜನರ ಒಂದು ಉತ್ತಮ ಸ್ನೇಹದೊಂದಿಗೆ ನಾನು ಅಧ್ಯಕ್ಷನಾಗಿದ್ದೇನೆ. ಆಗ ಮುಂದಿನ 26-27ನೇ ವರ್ಷದಲ್ಲಿ ನಾವು ಕೆಲವು ಯೋಜನೆಗಳನ್ನು ಬಜೆಟ್ನಲ್ಲಿ ಇಡಬೇಕಂತ ಆಲೋಚಿಸ್ತಾ ಇದ್ದೇವೆ. ಹಾಗಾದ್ರೊಂದು ಪ್ರಥಮವಾಗಿ ಈ ಬದಿರ್ಕದಲ್ಲಿ ಸುಮಾರು ವರ್ಷಗಳಿಂದ ನೆನೆಬಿದ್ದಿರುವಂತಹ ಒಂದು ಬಸ್ಸು ತಂಗುದಾಣವನ್ನು ಮುಂದಿನ ಯೋಜನೆಯಲ್ಲಿ ಅಳವಡಿಸಿಕೊಂಡು ಪ್ರಥಮವಾಗಿ ಅದಕ್ಕೆ ಆದ್ಯತೆ ಕೊಡುವಂತ ಇಚ್ಛಿಸುತ್ತೇವೆ. ಅದೇ ರೀತಿ ನಮ್ಮ ಇಲ್ಲಿ ಪ್ಲೇ ಗ್ರೌಂಡ್, ನಮ್ಮ ವಿವಿಧ ಕ್ಲಬ್ಗಳಿಗೆ ಆಡಲಿಕ್ಕೋಸ್ಕರ ಒಂದು ಪ್ಲೇ ಗ್ರೌಂಡನ್ನು ನಮ್ಮ ಬದಿಯಡ್ಕದ ಅದಲ್ಲಿ ನಿರ್ಮಿಸುವ ಯೋಜನೆಯನ್ನು ಆಲೋಚನೆ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮ ಹಲವಾರು ಕಾಮಗಾರಿಗಳು ಅರ್ಧದಲ್ಲಿ ನಿಂತಿದೆ. ಅದನ್ನು ಮುಂದಿನ ವರ್ಷದಲ್ಲಿ ಅದನ್ನು ಪೂರ್ತೀಕರಣಗೊಳಿಸುವಂಥ ಯೋಜನೆ ಕೂಡ ಬಜೆಟ್ನಲ್ಲಿ ಇಡಬೇಕು ಅಂತ ಆಲೋಚನೆ ಇದೆ. ಅದೇ ರೀತಿ ಮುಂದೆ ನಾವು ಹೆಚ್ಚು ಒತ್ತು ಕೊಡುವಂಥ ನಮ್ಮ ಈ ಪಂಚಾಯತಿನಲ್ಲಿ ಸುಮಾರು ಈಗಾಗಲೇ ಒಂದು 600 ಜನರಿಗೆ ಲೈಫ್ ಪದ್ಧತಿಯಲ್ಲಿ ಒಂದು ಲಿಸ್ಟ್ ಇದೆ. ಅದನ್ನು ಪ್ರಾಥಮಿಕ ಮನೆಯಲ್ಲಿ ಜನರಲ್ ವಿಭಾಗದಲ್ಲಿ 100 ಮನೆಗಳನ್ನು ಕೊಡುವ ಯೋಜನೆಗೆ ಈಗಾಗಲೇ ಪ್ರಾರಂಭದಲ್ಲಿ ಇದ್ದೇವೆ. ಅದೇ ರೀತಿ ಮುಂದಿನ ಈ 5 ವರ್ಷಗಳಲ್ಲಿ ಎಲ್ಲ ವಸತಿಯನ್ನು ಎಲ್ಲ ಜನರಿಗೂ ಕೂಡ ವಿಭಾಗದ ಜನರಿಗೂ ಕೂಡ ವಸತಿ ಯೋಜನೆಯನ್ನು ಮಾಡುವಂಥ ಯೋಜನೆಗೆ ತಂದು ಈ ಪಂಚಾಯತಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಆಡಳಿತ ಸಮಿತಿಯಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂಬ ಭರವಸೆಯೊಂದಿಗೆ ಮುಂದಿನ ಕಾರ್ಯಕಲಾಪಗಳನ್ನು ಎಲ್ಲರ ನಮ್ಮ ಸದಸ್ಯರನ್ನು ಅವರ ಒಗ್ಗರಲಿನ ತೀರ್ಮಾನದಂತೆ ನಾವು ಈ ಪಂಚಾಯತಿನಲ್ಲಿ ಸಮಗ್ರ ಅಭಿವೃದ್ಧಿಗೋಸ್ಕರ ಎಲ್ಲರೂ ವಿಭಾಗದ ಜನರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮತ್ತೆ ವಿರಮಿಸುತ್ತೇನೆ. ಪ್ರತ್ಯೇಕ ಯೋಜನೆಯನ್ನು ರೂಪೀಕರಿಸಲಾಗುವುದು. ಅದೇ ರೀತಿ ನಮ್ಮ ನೀರಾವರಿಗೋಸ್ಕರ ನಮ್ಮ ವಿವಿಧ ಸರೋವರಗಳಿದೆ, ಅಲ್ಲಿ ತಾತ್ಕಾಲಿಕ ಅಣೆಕಟ್ಟು, ಅದೇ ರೀತಿ ಅತಿ ಅಗತ್ಯದಲ್ಲಿರುವ ದೊಡ್ಡ ಅಣೆಕಟ್ಟನ್ನು ನಿರ್ಮಿಸುವಂಥ ಯೋಜನೆಗಳು ಕೂಡ ಆದ್ಯತೆಯನ್ನು ಕೊಡುತ್ತೇವೆ. ಅದೇ ರೀತಿ ನಮ್ಮ ಕೃಷಿ ಮೇಖಲೆಯಲ್ಲಿ ಅವರಿಗೆ ಹೊಂದಿಕೊಂಡಿರುವಂತಹ ಪ್ರಾಜೆಕ್ಟ್ಗಳನ್ನು ತಯಾರಿಸಲು ಆದ್ಯತೆಯನ್ನು ಕೊಡುತ್ತೇವೆ. ಹಾಗೆ ನಮ್ಮ ವೆಟ್ನರಿ, ಅದೇ ರೀತಿ ಆಯುರ್ವೇದಿಕ್ ಎಲ್ಲ ವಿಭಾಗದಲ್ಲಿ ಕೂಡ ಒಳ್ಳೆಯ ರೀತಿಯ ಪ್ರಾಜೆಕ್ಟ್ಗಳನ್ನು ತಯಾರಿಸಿ ಈ ಪಂಚಾಯತಿನ ಸಮಗ್ರ ಅಭಿವೃದ್ಧಿಗೋಸ್ಕರ ಸಹಕಾರವನ್ನು ಕೊಡಬೇಕಂತ ಆಸೆ ಇದೆ. ಖಂಡಿತವಾಗಿ ನಮ್ಮ ಎಲ್ಲ ಆಡಳಿತ ಸಮಿತಿ ಸದಸ್ಯರು ನಮ್ಮೊಂದಿಗೆ ಇದ್ದುಕೊಂಡು ಒಳ್ಳೆಯ ರೀತಿಯ ಒಂದು ಮಾದರಿಯ ಪಂಚಾಯತನ್ನು ಮಾಡಲಿಕ್ಕೆ ಈಗೋಸ್ಕರ ಅದೇ ರೀತಿ MLA MP ನಮ್ಮ ಬ್ಲಾಕ್ ಜಿಲ್ಲೆ ಹೀಗೆ ತ್ರಿತಲ ಪಂಚಾಯತ್ ಜನಪ್ರತಿನಿಧಿ ಎಲ್ಲ ಫಂಡ್ಗಳನ್ನು ಈ ಪಂಚಾಯತಿಗೆ ಅತಿ ಅಗತ್ಯದಲ್ಲಿ ಅದು ಬರುವ ಹಾಗೆ ಪ್ರಯತ್ನವನ್ನು ನನ್ನ ಭಾಗದಿಂದ ಮಾಡುತ್ತೇನೆ. ಈಗ ನಮಗೆ ತೊಂದರೆ ಆಗಿರೋದು ಉದ್ಯೋಗಸ್ಥರಿಗೋಸ್ಕರ ನಾನು ಇಲ್ಲಿ ಚಾರ್ಜ್ ತಗೊಂಡು 2 ದಿವಸದಲ್ಲಿ ಹೋಗಿ JDಯನ್ನು ಕಂಡು ಅವರ ಹತ್ರ ನನ್ನ ನಿವೇದನೆಯನ್ನು ಕೊಟ್ಟಿದ್ದೇನೆ. ಅವರು ತುರ್ತಾಗಿ ನನಗೆ ಪ್ರಥಮವಾಗಿ ಒಂದು ಅಕೌಂಟನ್ನು ಕೊಟ್ಟಿದ್ದಾರೆ. ಆದ ಕಾರಣ ಈ ತಿಂಗಳಲ್ಲೇ ನಾವು ಕೇಳಿದ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ಮೊನ್ನೆ ನಾನು ಕೆಲವು ತರಬೇತಿಗಳಲ್ಲಿ ನಮ್ಮ ಪಂಚಾಯತ್ ಮಂತ್ರಿಯನ್ನು ಕೂಡ ಕಂಡಿದ್ದೇನೆ. ಆಗ ಅವರು ಕೂಡ ಹೇಳಿದಷ್ಟೇ, ನಿಮಗೆ ಬೇಕಾದ ಸ್ಟಾಫ್ಗಳನ್ನು ನೀವೇ ತೆಗೆಯಿರಿ, ಖಂಡಿತವಾಗಿಯೂ ಅದಕ್ಕೆ ಇರುವ ಸರ್ಕಾರ ಜೀವದೆ ಅಂತ ತಿಳಿಸಿರುತ್ತಾರೆ. ಹಾಗೆ ಎಲ್ಲ ವಿಭಾಗದಲ್ಲಿ ಕೂಡ ಈ ಪಂಚಾಯತಿನ ಸಮಗ್ರ ಅಭಿವೃದ್ಧಿಗೋಸ್ಕರ ನಾವು 5 ವರ್ಷದವರೆಗೆ ಸಮಗ್ರ ಅಭಿವೃದ್ಧಿಗೋಸ್ಕರ ಜನರೊಂದಿಗೆ ಇದ್ದುಕೊಂಡು ಇದನ್ನು ಈ ಚುಕ್ಕಾಣಿಯನ್ನು ಮುಂದೆ ಕೊಂಡು ಹೋಗಲು അതെ, ഒരു പുതിയ തട്ടിപ്പ് ഇറങ്ങിയിട്ടുണ്ട്. ഗൂഗിൾ പേ, ഫോൺ പേ, UPI അക്കൗണ്ടുകൾ വഴി നിങ്ങൾക്ക് പണം അയച്ചു തരികയും ശേഷം അത് തിരിച്ചയക്കാൻ ഒരു QR കോഡ് നിങ്ങൾക്ക് അയച്ചു തരികയും ചെയ്യും. QR കോഡിൽ നമുക്കവർ അയച്ചു തന്ന തുകയേക്കാൾ വലിയ തുകയായിരിക്കാം അവർ സെറ്റ് ചെയ്തിട്ടുണ്ടാവുക. ശ്രദ്ധിക്കാതെ നമ്മൾ
QR കോഡ് സ്കാൻ ചെയ്ത് പണം അയക്കുകയാണെങ്കിൽ നമുക്ക് വലിയ തുക നഷ്ടമാണ്. ഇത്തരത്തിൽ അപരിചിതർ പണം മാറി അയച്ചു എന്ന് പറഞ്ഞ് നിങ്ങളെ ബന്ധപ്പെട്ടാൽ ഒരു കാരണവശാലും പണം അവർക്ക് തിരിച്ചയക്കാൻ ശ്രമിക്കരുത്. അവരോട് NPCI വഴി കംപ്ലൈൻറ്റ് രജിസ്റ്റർ ചെയ്യാൻ പറയുക. ഇനി നിങ്ങളാണ് ഇത്തരത്തിൽ പണം മാറി അയച്ചതെങ്കിൽ ഇവളണിയും പൊന്നല്ലേ കനവുണരും ദിനമല്ലേ മുഞ്ചത്തി പെണ്ണിൻ നിൻ മനം പെണ്ണഴകിനു മിഴിവേകി എന്നെന്നും നിന്നില്ലേ മാറ്റേറും പൊന്നിൻ താരമേ City Gold, Gold and Diamonds. വീടായാലും ഇൻഡസ്ട്രിയിലായാലും ബിസിനസ്, വിദ്യാഭ്യാസ സ്ഥാപനങ്ങളോ മതപരമായ സ്ഥാപനങ്ങളോ ആണെങ്കിലും വയറിംഗ് വർക്കുകൾ, HT, LT കണക്ഷൻ എന്നിവയ്ക്ക് ഗവൺമെന്റ് ലൈസൻസ്ഡ് ഇലക്ട്രിക്കൽ കോൺട്രാക്ടറായ പള്ളങ്ങോട് ഇലക്ട്രിക്കൽ വർക്സിനെ തന്നെ ഏൽപ്പിക്കണം. പണി കമ്മിറ്റ് ചെയ്ത സമയത്ത് തന്നെ തീർത്തു തരും. കൂടാതെ നിങ്ങളുടെ സ്ഥാപനത്തിൽ അനുമതിയില്ലാതെ ജനറേറ്റർ സ്ഥാപിച്ചിട്ടുണ്ടെങ്കിൽ പള്ളങ്ങോട് ഇലക്ട്രിക്കൽ വർക്സിനെ ഏൽപ്പിച്ചോളൂ. എല്ലാവിധ പേപ്പർ വർക്കുകൾ സഹിതം ഉത്തരവാദിത്തത്തോടെ തന്നെ വർക്ക് പൂർത്തിയാക്കാം. കോൺടാക്ട് ചെയ്യൂ 9496 200 200 9497 500 600.